Okay, yes, next we are moving to functions of DNA. Okay, ಇದು ಒಂದು ಎರಡು ಅಥವಾ ಮೂರು ಮಾರ್ಕಿಂಗ್ ಕ್ವೆಶ್ಚನ್ಸ್. What are the functions of DNA? Okay, yes. ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ DNA that is to be having what we call autocatalytic functions. Autocatalytic functions. Okay, is autocatalytic functions ಅಂತ ಒಂದ್ ಕಡೆ ಹೇಳ್ತೀವಿ. ಅಂದ್ರೆ DNA undergo self replication to produce DNA molecules. DNA undergo self replication to produce okay, daughter DNA molecules. Produce daughter DNA molecules. Daughter DNA molecules. Okay, yes. ಅದಕ್ಕೆ ನೋಡಿ ನಾವು ಸೆಲ್ ಡಿವಿಷನ್ ಹೇಳಿ ರೀಪ್ರೊಡಕ್ಷನ್ ಅಂತ ಹೇಳಿ ಅಲ್ಲಿ ಬೇಸಿಕ್ ಆಗಿ ಆಗೋದು ಏನಪ್ಪಾ ಅಂತಂದ್ರೆ ರೆಪ್ಲಿಕೇಶನ್. ಅಂದ್ರೆ ದ DNA having the capacity to produce its own copy by process called replication. ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಆಟೋಕ್ಯಾಟಲಿಟಿಕ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಇನ್ನ ಸೆಕೆಂಡ್ ಇದರೊಳಗೆ ಇನ್ನೊಂದು ಬರುತ್ತೆ, ಯಾವುದು ಹೆಟ್ರೋಕ್ಯಾಟಲಿಟಿಕ್ ಫಂಕ್ಷನ್ಸ್. ಹೆಟ್ರೋಕ್ಯಾಟಲಿಟಿಕ್ okay, is heterocatalytic okay, so निमिष CATALYTIC okay, yes. Heterocatalytic functions ಅಂತಂದ್ರೆ is DNA directs the protein synthesis. DNA directs the protein synthesis. Okay, DNA directs the protein synthesis. Yes, ಇಲ್ಲಿ ಇನ್ನೊಂದು ಹೇಳ್ಬೋದು, ಅಂದ್ರೆ DNA produces all kinds of RNA. DNA produces all types or kinds of RNA. ಯಾವ್ದು ಅಂದ್ರೆ ಒಂದು mRNA, ಓಕೆ, rRNA, ಒಂದೆಲ್ಲ ಬರುತ್ತೆ, ಇದು tRNA. ಓಕೆ, ಪ್ರೋಟೀನ್ ಸಿಂಥಸಿಸ್ ಅಂತ ಪ್ರೋಸೆಸ್ ಬರುತ್ತೆ, ಅಲ್ಲಿ ಹೇಳ್ತೀವಿ. ಓಕೆ, ಅದಕ್ಕೆ ಇಲ್ಲಿ ಎರಡು ತರ ಇನ್ನೊಂದ್ ಕಡೆ ಹೇಳ್ಬೋದು. ಆಟೋಕ್ಯಾಟಲಿಟಿಕ್ ಫಂಕ್ಷನ್ ಅಂತಂದ್ರೆ ಒಂದ್ ಕಡೆ ಈ ತರ DNA ರೆಪ್ಲಿಕೇಶನ್ ಆಗೋದ್ರಿಂದ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್. ಓಕೆ, ಅದಕ್ಕೆ ನಾವು ಒಂದ್ ಕಡೆ ಕ್ಲಿಯರ್ ಆಗಿ ಹೇಳ್ತೀವಿ ಏನಂತಂದ್ರೆ, ಇವತ್ತು ನಮ್ಮ ಸೆಲ್ಸ್ ಒಳಗೆ ಏನ್ DNA ಇದೆ ಅದು ಬೇಸಿಕ್ ಆಗಿ ಒಂದ್ ಸೆಲ್ ಇಂದ ಬಂದಿದ್ದು, ಯಾವುದು ಝೈಗೋಟ್. ಆ ಝೈಗೋಟ್ ಹೆಂಗ್ ಬಂತು, ಪೇರೆಂಟ್ ಸೆಲ್ ಸ್ಪರ್ಮ್ ಮತ್ತೆ ಎಗ್, ಹಿಂಗೆ ಅವ್ರ ಬಾಡಿ ಹೆಂಗ್ ಬಂತು ಝೈಗೋಟ್. ಹಿಂಗೆ ನಾವು ನೋಡ್ಕೊತ ಹೋದ್ರೆ ಆಲ್ಮೋಸ್ಟ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಒರಿಜಿನಲಿ ವಿ ಆರ್ ರಿಲೇಟೆಡ್. ಯಾಕಂದ್ರೆ ಎಲ್ಲಾ ಆರ್ಗಾನಿಸಮ್ಸ್ ಒಳಗೂ DNA ಇಸ್ ಅ ಜೆನೆಟಿಕ್ ಮಟೀರಿಯಲ್. ಆ DNA ಒಳಗೆ ಓಕೆ ಸೀಕ್ವೆನ್ಸ್ ಬೇರೆ ಇರಬಹುದು, ಬಟ್ ನ್ಯೂಕ್ಲಿಯೋಟೈಡ್ಸ್ 4 ಟೈಪ್ ಇದೆ. ಓಕೆ, ಎಸ್. ಇನ್ನೊಂದ್ ಕಡೆ ಅಲ್ಲಿ ಪ್ರೋಟೀನ್ ಸಿಂಥಸಿಸ್ ಅಂತ ಬರುತ್ತೆ. ಇಲ್ಲಿ ನಾನು ಹೆಟ್ರೋಕ್ಯಾಟಲಿಟಿಕ್ ಫಂಕ್ಷನ್ ಇಟ್ ಡೈರೆಕ್ಟ್ಸ್ ದ ಪ್ರೋಟೀನ್ ಸಿಂಥಸಿಸ್. ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್, ಇಲ್ಲಿ ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್. ಓಕೆ, ಜೆನೆಟಿಕ್ ಇನ್ಫಾರ್ಮೇಶನ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ, ದಟ್ ಇಸ್ ಟು ಬಿ ಇನ್ ಟರ್ಮ್ಸ್ ಆಫ್ ಪ್ರೋಟೀನ್ಸ್. ಓಕೆ, ಅದಕ್ಕೆ ನಾವು ಒಂದ್ ಕಡೆ ಕ್ಲಿಯರ್ ಆಗಿ ಹೇಳಿರ್ತೀವಿ, ಪ್ರೋಟೀನ್ಸ್ ಆರ್ ಸೈಡ್ ಟು ಬಿ ವರ್ಕಿಂಗ್ ಮಾಲಿಕ್ಯೂಲ್ಸ್ ಆಫ್ ಲೈಫ್. ಓಕೆ, ಫಂಕ್ಷನ್ಸ್ ಆಫ್ DNA ಬಂದಾಗ ಎರಡು ಹೇಳ್ತೀರಾ, ಒಂದು ಆಟೋಕ್ಯಾಟಲಿಟಿಕ್ ಫಂಕ್ಷನ್, ಇನ್ನೊಂದು ಹೆಟ್ರೋಕ್ಯಾಟಲಿಟಿಕ್ ಫಂಕ್ಷನ್. ಅಂದ್ರೆ DNA having the capacity of self duplication, that is called autocatalytic,
DNA having the capacity of producing the different types of RNA, that is called heterocatalytic function. ಈ ಪ್ರಶ್ನೆನ ಏನಪ್ಪಾ ಅಂದ್ರೆ 2 ಅಥವಾ 3 ಮಾರ್ಕ್ಸ್ ಗೆ ಕೇಳಬಹುದು. ಇದೇ ಬೇಸ್ ಮೇಲೆ ಇನ್ನೊಂದು ಇದೆ ಕ್ವಶನ್ ಇಲ್ಲಿ, ಯಾವುದು ಅಂದ್ರೆ ಸೆಂಟ್ರಲ್ ಡಾಗ್ಮಾ. ಎಸ್, ಇಲ್ಲಿ ಏನಿದೆಲ್ಲ ಪ್ರೋಟೀನ್ ಸಿಂಥಸಿಸ್, ಇದ್ರ ಮೇಲೆ ಸೆಂಟ್ರಲ್ ಡಾಗ್ಮಾ ಇನ್ ಮಾಲಿಕ್ಯುಲರ್ ಬಯಾಲಜಿ. Molecular biology. Okay, yes, central dogma in molecular biology ಅಂದ್ರೆ ಬೇರೆ ಏನು ಅಲ್ಲ, ಅದು ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ಸಿಂಥಸಿಸ್. Okay, yes, central dogma in molecular biology, that is nothing but protein synthesis. ಇಲ್ಲಿ ಇದನ್ನ ಆಲ್ರೆಡಿ ಆನ್ಯುವಲ್ ಎಕ್ಸಾಮ್ ನಾಗೆ 2 ಮತ್ತೆ 3 ಮಾರ್ಕಿಗೆ ಕೇಳಿದ್ದಾರೆ. ಓಕೆ, ವಾಟ್ ಈಸ್ ಸೆಂಟ್ರಲ್ ಡಾಗ್ಮಾ ಇನ್ ಮಾಲಿಕ್ಯುಲರ್ ಬಯಾಲಜಿ? ಅವಾಗ ನೀವು ಆರಾಮಾಗಿ ಬರೀಬಹುದು. ಏನಪ್ಪಾ ಅಂತಂದ್ರೆ, ಓಕೆ ಎಸ್, ಏನು ಎಕ್ಸಿಸ್ಟಿಂಗ್ DNA ಇರುತ್ತೆ, ದಟ್ ಪ್ರೊಡ್ಯೂಸ್ RNA ಬೈ ಪ್ರೊಸೆಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್. ಓಕೆ, ಇಲ್ಲಿ ಮೋಸ್ಟ್ ಆಫ್ ದ ಕೇಸಸ್ mRNA ಬಂದಿರುತ್ತೆ. ಓಕೆ, DNA ಟು RNA ಆ ಪ್ರೋಸೆಸ್ ಅನ್ನು ನಾವೇನಂತೀವಿ ಅಂತಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಓಕೆ, ಇದೇ mRNA ಮುಂದೆ ಏನಾಗುತ್ತೆ ಅಂತಂದ್ರೆ ಒಂದು ಪ್ರೋಟೀನ್ ಗೆ ಕೋಡ್ ಆಗುತ್ತೆ. ಓಕೆ, ಆ ಪ್ರೋಟೀನ್ ಕೋಡ್ ಆಗೋ ಪ್ರೋಸೆಸ್ ಅನ್ನು ನಾವೇನಂತೀವಿ ಅಂತಂದ್ರೆ ಟ್ರಾನ್ಸ್ಲೇಷನ್. ಟ್ರಾನ್ಸ್ಲೇಷನ್. ಓಕೆ, DNA to RNA transcription, RNA to protein called translation. Okay, ಇಲ್ಲಿ ಇನ್ನೊಂದು ಅದನ್ನೇ ಹೇಳ್ತೀವಿ, ಏನಪ್ಪಾ ಅಂದ್ರೆ the existing DNA that is going to produce a own copy, that is called self duplication or it is called replication. ಇನ್ನು ಮುಂದೆ ಇವು ಮೇನ್ ಕಾನ್ಸೆಪ್ಟ್ ಆಗಿ ಬರುತ್ತೆ. ಒಂದು ರೆಪ್ಲಿಕೇಶನ್, ಇನ್ನೊಂದು ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್. ಲೇಟರ್ ಅದನ್ನ ನಾವು ಸ್ಟಡಿ ಮಾಡ್ತೀವಿ. ಅಂದ್ರೆ DNA having the capacity to produce its own copy, self duplication, that process is called replication. ಇದು reproduction time ಒಳಗೆ ಆಗುತ್ತೆ, cell reproduction or organisms reproduction. Okay, ಇನ್ನು organisms ಬಂದಿದ ಮೇಲೆ okay, that DNA is going to express character in terms of protein. ಅವಾಗ ಟ್ರಾನ್ಸ್ಕ್ರಿಪ್ಷನ್ ಮತ್ತೆ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಅನ್ನು ನಾವು ಹೇಳ್ಬೋದು. ಓಕೆ, ಅದಕ್ಕೆ ಇಲ್ಲಿ ಸೆಂಟ್ರಲ್ ಡಾಗ್ಮಾ ಇನ್ ಮಾಲಿಕ್ಯುಲರ್ ಬಯಾಲಜಿ ಅಂತಂದ್ರೆ, okay, it was proposed by Francis Crick, states that the genetic information flow from DNA to RNA, RNA to protein is called central dogma. It was proposed by okay, ಅಲ್ಲಿ ಕ್ರಿಕ್ ಅನ್ನೋ ಸೈಂಟಿಸ್ಟ್ ಬಂದಿರ್ತಾರೆ, ಸ್ಟ್ರಕ್ಚರ್ ಹೇಳಿದವರು, ಅದನ್ನೇ ಅವರೇ ಹೇಳಿದ್ದು. ಪ್ರಪೋಸ್ ಬೈ ಫ್ರಾನ್ಸಿಸ್ ಕ್ರಿಕ್. Okay, yes, this central dogma of molecular biology was proposed by Francis Crick, which states that okay, yes, the flow of genetic information. Okay, the genetic information flow, the genetic information flow from DNA to RNA, RNA to protein. Okay, ಇದನ್ನೇ ನಾವೇನಪ್ಪ ಅಂತಂದ್ರೆ ಸೆಂಟ್ರಲ್ ಡಾಗ್ಮಾ ಇನ್ ಮಾಲಿಕ್ಯುಲರ್ ಬಯಾಲಜಿ 2 ಮಾರ್ಕ್ಸ್ ಗೆ ಬಹಳಷ್ಟು ಸೂಟ್ ಆಗಿರುವಂತ ಕ್ವಶನ್ಸ್. ಓಕೆ, ಇದರೊಳಗೆ ಇನ್ನೊಂದು ಕಡೆ ನೋಡ್ಬೇಕಾದ್ರೆ ವೈರಸಸ್ ಒಳಗೆ ಬರುತ್ತೆ, ಅಲ್ಲಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಅದು ಸೆಂಟ್ರಲ್ ಡಾಗ್ಮಾ ರಿವರ್ಸ್ ಅಂತ ಹೇಳ್ತೀವಿ. ಇನ್ ಸಮ್ ವೈರಸ್, ಓಕೆ, ಸಮ್ ವೈರಸ್ ಅಂತಂದ್ರೆ ಯಾವ ವೈರಸ್ ಒಳಗೆ RNA ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಓಕೆ, ವೈರಸ್ ಅಂದ್ರೆ RNA ವೈರಸ್. In some virus, the flow of information is in reverse direction. The flow of information
ಈಸ್ ಇನ್ ರಿವರ್ಸ್ ಡೈರೆಕ್ಷನ್. ಓಕೆ, ಎಸ್. ಯಾಕೆ ರಿವರ್ಸ್ ಡೈರೆಕ್ಷನ್ ಇರುತ್ತೆ ಅಂತಂದ್ರೆ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ RNA ಇರೋದು DNA ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ರಿವರ್ಸ್ ಡೈರೆಕ್ಷನ್ ದಟ್ ಈಸ್ ಫ್ರಮ್ RNA ಟು DNA. ಫ್ರಮ್ RNA ಟು DNA. ಓಕೆ, ಇದು ವೈರಸ್ ಒಳಗೆ ಮಾತ್ರ ನೆನ್ಪಿಟ್ಕೊಳ್ರಿ. ಅದು ಯಾವ ವೈರಸ್? RNA ವೈರಸ್ ಮತ್ತೆ DNA ವೈರಸ್ ಅಲ್ಲ. ಓಕೆ, RNA ಟು DNA ಈಸ್ ಕಾಲ್ಡ್ ಸೆಂಟ್ರಲ್ ಡಾಗ್ಮಾ ರಿವರ್ಸ್. Is called central dogma reverse. What is central dogma reverse anta kelidre? Okay, in some virus, that is they having genetic material RNA, where the flow of information is genetic information is in reverse direction from RNA to DNA. Okay, ಅದಕ್ಕೆ ಹೇಳಿದ್ರೆ ಇದು DNA to RNA ಆಯ್ತು ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಅಂತೀವಿ. RNA ಟು DNA ಅಂತಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಅದೊಂದು ಎಂಜೈಮ್ ಸ್ಪೆಷಲ್ ಇರುತ್ತೆ ವೈರಸ್ ಒಳಗೆ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಹೇಳಿ. ಓಕೆ, ಅದನ್ನೇ ನಾವು ಸೆಂಟ್ರಲ್ ಡಾಗ್ಮಾ ರಿವರ್ಸ್ ಅಂತ ಕರಿತೀವಿ. ಇನ್ನು ಲಾಸ್ಟ್ ಡಿಫರೆನ್ಸ್ ಬಿಟ್ವೀನ್ RNA DNA ಒಂದು ನೋಡ್ಕೊಂಡ್ರೆ ಒಂದ್ ಕಡೆ ಒಂದ್ ಕಾನ್ಸೆಪ್ಟ್ ಮುಗಿಯುತ್ತೆ.